ರಾಜ್ಯದ ಒಟ್ಟು 6 ಮಂದಿ ನಕ್ಸಲರು ಇವತ್ತು ಶರಣಾಗ್ತಾ ಇದ್ದಾರೆ. ಆ ಮೂಲಕ ರಾಜ್ಯದ ರಕ್ತಸಿಕ್ತ ನಕ್ಸಲ್ ಚಳವಳಿ ಅಂತ್ಯ ಕಾಣ್ತಾ ಇದೆ, ಆಲ್ಮೋಸ್ಟ್ ಮುಕ್ತಾಯವನ್ನ ಪಡಿತಾ ಇದೆ. ಈ ಬಗ್ಗೆ ವಿಕ್ರಮ್ ಗೌಡ ಅವರ ಸಹೋದರ ಮಾತನಾಡಿದ್ದಾರೆ. ಇತ್ತೀಚೆಗೆ ಎನ್ಕೌಂಟರ್ಗೆ ಬಲಿಯಾದಂಥ ವಿಕ್ರಮ್ ಗೌಡ ಸಹೋದರ ಸುರೇಶ್ ಮಾತನಾಡಿದ್ದಾರೆ. ನನ್ನ ಅಣ್ಣನಿಗೂ ಕೂಡ ಇಂಥ ಅವಕಾಶ ಸಿಗಬೇಕಿತ್ತು, ನನ್ನ ಅಣ್ಣನಿಗಾದಂಥ ಪರಿಸ್ಥಿತಿ ಯಾರಿಗೂ ಆಗಬಾರದು. ಶರಣಾದಂಥ ನಕ್ಸಲರು ಮುಂದೆ ಒಳ್ಳೆಯ ಜೀವನ ಮಾಡಲಿ, ಮೊದಲೇ ಏನಾದರೂ ಈ ರೀತಿ ಪ್ರಯತ್ನ ಮಾಡಿದರೆ ನನ್ನ ಅಣ್ಣ ಕೂಡ ಶರಣಾಗ್ತಾ ಇದ್ದ. ನನ್ನ ಅಣ್ಣನಿಗೆ ಅಧಿಕಾರಿಗಳು ಮಾನಸಿಕ ಕಿರುಕುಳ ಕೊಟ್ಟರು. ಆತನ ಎನ್ಕೌಂಟರ್ ಬಗ್ಗೆ ತನಿಖೆ ಆಗಲಿ ಮತ್ತು ನಮ್ಮ ಕುಟುಂಬಕ್ಕೆ ಪರಿಹಾರ ಸಿಗಲಿ ಅಂತ ವಿಕ್ರಮ್ ಗೌಡ ಸಹೋದರ ಮಾತನಾಡಿದ್ದಾರೆ. ನಕ್ಸಲೀಯರು ಸರೆಂಡರ್ ಆಗ್ತಿದ್ದಾರೆ, ಇದು ಸಂತೋಷದ ವಿಷಯ. ಅವರು ಸರೆಂಡರ್ ಆಗಿ ಮುಂದೆ ಒಂದು ಒಳ್ಳೆಯ ಜೀವನವನ್ನು ಮಾಡಬೇಕಂತ ನಾನು ಬಯಸ್ತೇನೆ. ಇಷ್ಟವರೆಗೆ ಏನೋ ಆಗಿದೆ ಹೋಗಿದೆ ಎಲ್ಲ ತುಂಬ ಕಷ್ಟದಲ್ಲೆಲ್ಲ ಎಲ್ಲೆಲ್ಲ ಏನೇನು ಮಾಡ್ತಿದ್ರು ಗೊತ್ತಿಲ್ಲ. ಇನ್ನು ಸರೆಂಡರ್ ಆಗಿ ಅವರ ಮನೆಯ ಜೊತೆ ಸಂತೋಷವಾಗಿ ಮಾಡೋದಕ್ಕೆ ಕೆಲಸ ಇದೆ, ಬೇಕಾದಷ್ಟು ಒಳ್ಳೆಯ ಜೀವನವನ್ನು ಮಾಡಿಕೊಂಡು ಹೋಗ್ಬೇಕಂತ ನಾನು ಕೇಳ್ತೇನೆ. ನಮ್ಮ ಅಣ್ಣನಿಗೆ ಆದ ಪರಿಸ್ಥಿತಿ ಮುಂದೆ ಯಾರಿಗೂ ಕೂಡ ಆಗಬಾರ್ದು, ಯಾವರ ಮನೆಯವರು ಕೂಡ ನೋವು ಅನುಭವಿಸಿ ಕಷ್ಟಕ್ಕೆ ಸಿಗಬಾರ್ದು. ಆದ್ದರಿಂದ ಸರೆಂಡರ್ ಆಗ್ತಿರೋ ನಕ್ಸಲರು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕಂತ ಈ ಮೂಲಕ ನಾನು ಹೇಳ್ತೇನೆ. ನನ್ನ ಈಗ ಎನ್ಕೌಂಟರ್ ಆಗಿದೆ, ಮೊದಲೇ ಈ ಯೋಜನೆಯನ್ನು ಘೋಷಣೆ ಇದು ಮಾಡಿದ್ರೆ ನನ್ನ ಅಣ್ಣ ಕೂಡ ಸರೆಂಡರ್ ಆಗಿ ಒಂದು ಒಳ್ಳೆಯ ಜೀವನ ನಮ್ಮ ಜೊತೆಗೆ ಮಾಡ್ತಿದ್ದ ಅನ್ನೋದು ನಮ್ಮ ಅನಿಸಿಕೆ. ಏನೋ ಮಾಡಿದ ತಪ್ಪಿಗೆ ಸ್ವಲ್ಪ ಸಮಯ ನಮ್ಮಿಂದ ದೂರ ಇದ್ದು ಜೈಲು ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಇನ್ನು ಮುಂದೆ ಆದ್ರೂ ಒಂದು ಒಳ್ಳೆಯ ಜೀವನ ಮಾಡ್ಲಿಕ್ಕೆ ಅವಕಾಶ ಇತ್ತು ಅವನಿಗೆ. ಈಗ ಅವರಿಗೆಲ್ಲ ಸರೆಂಡರ್ ಆದವರಿಗೆಲ್ಲ ಸರ್ಕಾರದ ಕಡೆಯಿಂದ ಎಲ್ಲ ಇದು ಕೊಡ್ತಿದ್ದಾರೆ, ಎಲ್ಲ ವಸತಿ ಅದು ಇದೆಲ್ಲ. ಹಾಗೆ ನಮಗೂ ಕೂಡ ಒಂದು ಸರ್ಕಾರ ಏನಾದರೂ ಮನೆಯ ವ್ಯವಸ್ಥೆ ಮಾಡಿ ನಾವು ಕೂಡ ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಮುಂದಕ್ಕೆ ಮಾಡಿ ಕೊಡ್ಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತೇವೆ. 6 ಮಂದಿ ನಕ್ಸಲರ ಶರಣಾಗತಿಯ ಬಗ್ಗೆ ಈ ಹಿಂದೆ ಶರಣಾದಂಥ ನಕ್ಸಲ್ ಯಶೋಧ ಅವರು ಮಾತನಾಡಿದ್ದಾರೆ. ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ, ಆದರೂ ಕೂಡ ನಂಬಿ ಬಂದಿದ್ದೀವಿ. ಸರ್ಕಾರ ಬಹುತೇಕ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ. ನಮಗೆ ಮನೆ ಇಲ್ಲ, ಕಾಡಿಗೆ ಹೋಗಿ ಸೊಪ್ಪು ತರೋಣ ಅಂತಂದರೆ ಅದಕ್ಕೂ ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಚಿಕ್ಕಮಗಳೂರಲ್ಲಿ ಮಾಜಿ ನಕ್ಸಲ್ ಯಶೋಧ ಮಾತನಾಡಿದ್ದಾರೆ. ನಾವು ಸಂವಿಧಾನಬದ್ಧ ಕಾನೂನು ಹೋರಾಟವನ್ನು ಮಾಡ್ತೀವಿ, ಪ್ರಜಾತಾಂತ್ರಿಕವಾಗಿ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಮಾಜಿ ನಕ್ಸಲ್ ಯಶೋಧ ಮಾತನಾಡಿದ್ದಾರೆ. ಯಶೋಧ ಅವರನ್ನು ನಮ್ಮ ಪ್ರತಿನಿಧಿ ಮಹಾರುದ್ರ ಮಾತನಾಡಿಸಿದ್ದಾರೆ, ನೋಡೋಣ. ಕಾಫಿನಾಡಿನ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿರುವಂಥದ್ದು ಮಾಜಿ ನಕ್ಸಲ್ ಆದ್ರ ಯಶೋಧ ಅವರು ಇದ್ದಾರೆ. ಈಗ ಯಶೋಧ ಅವ್ರನ್ನ ಮಾತಾಡ್ಸೋಣ. ಅವರು ಕೂಡ ಈಗ ಏನಂದರೆ ನಕ್ಸಲರು ಈಗ ಶರಣಾಗತಿಗೆ ಮುಂದಾಗಿರುವಂಥದ್ದು, ಅವರು ಕೂಡ ಈಗ ಬಂದಿದ್ದಾರೆ. ಅವರು ಏನು ಹೇಳ್ತಾರೆ ಅನ್ನೋದನ್ನು ಅವ್ರು ಕೇಳೋಣ. ಮೇಡಮ್, ನೀವು ಕೂಡ ಈ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರಿ, ಮತ್ತು ಹಲವು ಹೋರಾಟದಲ್ಲೂ ಕೂಡ ಭಾಗವಹಿಸಿದ್ರಿ, ಮತ್ತೆ ಮುಖ್ಯವಾಹಿನಿಗೆ ಬಂದೆ. ಈಗ ಸುಮಾರು ಜನ ನಕ್ಸಲರು ಈಗ ಶರಣಾಗತಿ ಆಗಿದ್ದಾರೆ, ಏನು ಹೇಳ್ತೀರಾ ಮೇಡಮ್? ಸರ್, ನಾನು ನಕ್ಸಲೇಟ್ ಅಲ್ಲ, ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನಾನು ನಕ್ಸಲೇಟ್ ಅಲ್ಲ. ನಾನು ಫಸ್ಟ್ ಹೋಗಿರೋದು, ನಾನು ಸಂವಿಧಾನಬದ್ಧವಾದ ಹೋರಾಟಗಳಲ್ಲೇ ಹೋಗಿರೋದು. ಅಂದರೆ ಮೀಟಿಂಗಲ್ಲಿ ನಾನು ನಕ್ಸಲೇಟು ಅಂತ ನಾನು ಎನ್ಕೌಂಟ್ರಲ್ಲಿ ನನಗೆ ಗುಂಡೇಟು ಬಿದ್ದಿತ್ತು. ಆದರೆ ನಾನು ನಕ್ಸಲೇಟ್ ಅಲ್ಲ. ಈಗ ಮುಖ್ಯವಾಹಿನಿಗೆ ಬರ್ತಿದ್ದಾರೆ, ಅವ್ರ ಬಗ್ಗೆ ಹೇಳಬೇಕಂದ್ರೆ ಬನ್ನಿ. ಪ್ರಜಾಪ್ರಭುತ್ವದ ಅಡಿಯಲ್ಲಿ ಹೋರಾಟ ಮಾಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ, ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ನಮಗೂ ಹಕ್ಕಿದೆ, ಎಲ್ರಿಗೂ ಕೂಡ ಹಕ್ಕಿದೆ. ಅದರಿಂದ ನಾವು ಸಂವಿಧಾನಬದ್ಧವಾದ ಹೋರಾಟಗಳನ್ನು ಮಾಡೋಣ, ನೀವು ಬನ್ನಿ, ಒಟ್ಟಿಗೆ ಸೇರಿ ಹೋರಾಟ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈಗ ಇಷ್ಟು ವರ್ಷ ಕೂಡ ಭೂಗತರಾಗಿದ್ರು, ಈಗ ಭೂಗತರಾಗಿ ಒಂದು ರೀತಿ ಸಶಸ್ತ್ರ ಹೋರಾಟಕ್ಕೆ ಮುಂದಾಗಿದ್ರು, ಈಗ ಶರಣಾಗತಿ ಆಗಿದೆ. ಒಂದು ಏನಂದರೆ ವಿಕ್ರಮ್ ಗೌಡನ ಎನ್ಕೌಂಟರ್ ನಂತರ ಏನು ಶರಣಾಗತಿಯ ಪ್ರಕ್ರಿಯೆ ಆರಂಭ ಆಯಿತು ಅನ್ನಿಸ್ತದೆ ನಿಮಗೆ? ನನಗೆ ಅದ್ರ ಬಗ್ಗೆ ನಮ್ಮ ಮಾಹಿತಿ ಇಲ್ಲ, ನಾನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಅವ್ರು ಯಾರು ಕಾಂಟ್ಯಾಕ್ಟು ಸಿಕ್ಕಿಲ್ಲ ಕೂಡ, ನಾನು ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡಲ್ಲ. ಈಗ ಮೇಡಮ್, ಅವರು ಒಂದು ಬೇಡಿಕೆಗಳು ಏನೇನಂತ ಏನಾದ್ರು ಕೇಳಿದ್ರೆ ಅವ್ರ ಬೇಡಿಕೆ? ನಮಗೆ ಸಿಕ್ಕಿಲ್ಲ, ಅವ್ರು ಮಾತಾಡ್ಲಿಕ್ಕೆ ನಮಗೆ ಸಿಕ್ಕಿಲ್ಲ. ನಮಗೆ ಇಷ್ಟ ತನಕ ಈಗ ಶರಣಾಗಕ್ಕೆ 6 ಜನ ಏನು ಬಂದಿದಾರ, ಅವ್ರು ಯಾರು ನಮಗೆ ಸಿಕ್ಕಿಲ್ಲ. ಅವ್ರ ಬೇಡಿಕೆ ಏನು ಅಂತಾನೂ ನಮ್ಗೆ ಗೊತ್ತಾಗಿಲ್ಲ. ಇನ್ನು ಗೊತ್ತಾಗಬೇಕಂದ್ರೆ ಇನ್ನು ಗೊತ್ತಾಗಬೇಕು ಸರ್, ನಮ್ಗೆ ಗೊತ್ತಿಲ್ಲ ಈಗ ಇಷ್ಟ ತನಕ. ಮೇಡಮ್, ಈಗ ಒಂದು ಶರಣಾಗತಿ ಆದ ನಂತರ ಏನಂದ್ರೆ ಕಾಫಿನಾಡಿನಲ್ಲಿ ಒಂದು ನಕ್ಸಲರ ಒಂದು ಚಟುವಟಿಕೆ ಒಂದು ಕ್ಷೀಣಿಸ್ತದೆ ಈಗ ಸದ್ಯದ ಮಟ್ಟಿಗೆ. ಆದರೆ ಆ ಹೋರಾಟಗಳು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಹೋರಾಟ, ಒಕ್ಕಲೆಬ್ಬಿಸೋದು, ಕಸ್ತೂರಿ ರಂಗನ್ ವರದಿ, ಈ ಎಲ್ಲ ಯೋಜನೆಗಳು ಸರ್ಕಾರ ಈಗ ಮುಂದಾಗಿರುವಂಥ, ಅದಕ್ಕೆ ನೀವು ಏನು ಹೇಳ್ತೀರಿ, ಏನು ಮಾಡ್ಬೇಕಂತೀರಿ? ಸರ್ಕಾರನೇ ನಾ ಕೇಳ್ಕೊಳ್ಳೋದಷ್ಟೇ, ಜನಗಳನ್ನು ಯಾರನ್ನೂ ಒಕ್ಕಲೇಳಿಸ್ಬೇಡಿ, ಅವರ ಬದುಕು ಉಳಿಯೋಕೆ ಅಲ್ಲಿಗೆ ಬಿಡಿ. ಸರ್ಕಾರ ಈಗ ಹೋರಾಟಗಳು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಅಂತೂ ನಾವು ಖಂಡಿತ ಮಾಡ್ತೀವಿ. ಯಾಕೆಂದರೆ ನಮಗೆ ಭೂಮಿ ಉಳಿಬೇಕು, ಬಟ್ ನಾವು ಉಳಿಬೇಕು. ಅದರಿಂದ ನಾವು ಹೋರಾಟ ಅಂತೂ ಪ್ರಜಾಪ್ರಭುತ್ವದಲ್ಲಿ ಮಾಡ್ಲಿಕ್ಕೆ ಹಕ್ಕಿದೆ, ನಾವು ಮಾಡೇ ಮಾಡ್ತೀವಿ.
ನಕ್ಸಲರ ಶರಣಾಗತಿಗೆ ಮುಂಚೆ ಏನಂದರೆ ಈಗ ಮಾಜಿ ನಕ್ಸಲರು ಕೂಡ ಹೀಗೆ ಹೇಳುವಂಥದ್ದು ಏನಂದರೆ ಹೋರಾಟ ಪ್ರಜಾಪ್ರಭುತ್ವಾತ್ಮಕವಾಗಿ ಏನಂದರೆ ಹೋರಾಟ ನಡಿಬೇಕು, ಆದರೆ ಸಶಸ್ತ್ರದ ಮೂಲಕ ಹೋರಾಟ ಅಲ್ಲ. ಅವರು ಮುಖ್ಯವಾಹಿನಿಗೆ ಬಂದ ನಂತರ ಏನಂದರೆ ಅವರು ಕೂಡ ಪ್ರಜಾತಾತ್ಮಕವಾಗಿ ಹೋರಾಟವನ್ನು ಮಾಡುವ ಮೂಲಕ ಏನಂದರೆ ಸರ್ಕಾರದ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಹೇಳುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಮಹಾರುದ್ರ ಹಿತ್ತಲಗೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.